ಬೇರೆಯವ್ರ ಸಂಸಾರ ಬಗ್ಗೆ ಮಾತಾಡೋರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಿಮ್ಮದು ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೋಬೇಕು. ಬೇರೆಯವ್ರ ಬಗ್ಗೆ ಅಯ್ಯೋ ಗಂಡುಂದೇ ಯಾವಾರ ಅವ್ರ ಮನೇಲಿ, ಹೆಂಡ್ತಿದ್ದೇ ಯಾವಾರ ಅವ್ರ ಮನೆಯಲ್ಲಿ, ಅಯ್ಯೋ ಅವಳ್ದೇನೂ ನಡೆಯಲ್ಲ ಇವಳ್ದೇನೂ ನಡೆಯಲ್ಲ ಅಂತ ಯಾಕೆ ಮಾತಾಡೋಕೆ ಹೋಗ್ತೀರಾ? ನಿಮ್ಮ ಮನಸ್ಸುದ್ದೆ ಅವ್ರು ಹಂಗೆ ಮಾತಾಡ್ತಾರಾ? ಇಲ್ಲ ತಾನೆ. ಗಂಡುಂದಾದ್ರೂ ಹೆಂಡ್ತಿದ್ದಾದ್ರೂ ಅವ್ರ ಮನೇಲಿ ಯಾವಾರ ಅದನ್ನ ಕಟ್ಕೊಂಡು ನಿಮಗೇನಾಗಬೇಕು? ನೀವೇನಾರು ಅವ್ರಿಗೆ ಅನ್ನ ಬಟ್ಟೆ ಕೊಟ್ಟು ಸಾಕ್ತೀರಾ? ಇಲ್ಲ ತಾನೆ. ಮತ್ತೆ ಮುಚ್ಕೊಂಡು ನಿಮ್ಮನೆ ಕೆಲಸನ ನಿಮ್ಮನೆ ವ್ಯವಹಾರನ ನೀವು ನೋಡ್ಕೊಳ್ರಿ. ಅವ್ರ ಮನೆ ವ್ಯವಹಾರ ಅವ್ರು ನೋಡ್ಕೊತಾರೆ. ಅವ್ರಿಗೆ ಗೊತ್ತಿದೆ ಹೆಂಗೆ ಸಂಸಾರ ನಾವು ನೋಡ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಗಂಡಂದಾದ್ರೆ ಹೆಂಡ್ತಿದ್ದಾದ್ರೆ ವ್ಯವಹಾರ ಅವ್ರ ಮನೆ ಸುಖವಾಗಿ ನಡೀತಾ ಇದೆ ತಾನೆ. ನೀವೇನಕ್ಕೆ ಹೋಗಿ ಕಡ್ಡಿ ಅಲ್ಲಾಡಿಸ್ತೀರಾ? ಹಾಂ, ಅವ್ರಿಗೆ ಹೇಳೋದಲ್ದಲ್ಲೇ ವಯಸ್ಸಾಗಿರೋ ಮುದ್ಕಿಗೂ ತಲೆ ತಿಂತೀರ. ಅಯ್ಯೋ ನೀನು ಸೊಸೆದೇ ವ್ಯವಹಾರ, ನಿನ್ನ ಮಗಂದೇನು ನಡೆಯಲ್ಲ ಅಂತ ಅಲ್ಲಿ ಬೇರೆ ಬತ್ತೀಕಿ ಬತ್ತೀರಾ. ಇಂಥ ಬತ್ತೀಕಂತ ಕೆಲಸ ಯಾಕೆ ಮಾಡ್ತೀರಾ ನೀವು? ಇದರಿಂದ ಏನು ಸಿಗುತ್ತೆ ನಿಮಗೆ? ಹಾಂ, ಏನು ಸಿಗುತ್ತೆ ಅಂತವ? ಏನಾದರೂ ಸಿಗುತ್ತಾ? ಏನಾದರೂ ಸಿಗೋದಾದರೆ ಬತ್ತಿ ಇಕ್ರಿ. ನೀವು ಬತ್ತಿ ಇಕ್ರಿ. ನಿಮಗೆ ಇಕ್ತಾನಲ್ಲ ಮೇಲೆ ಭಗವಂತ, ಅವನು ಇಕ್ತಾನೆ ಬತ್ತಿನ. ಅವನು ಇಕ್ಕಿದ್ರೆ ನೀವು ಎದ್ದು ಸುಧಾರಿಸ್ಕೋಬಾರ್ದು, ಹಂಗೆ ಇಕ್ತಾನೆ ನೋಡ್ರಿ. ಗೊತ್ತಾಯ್ತಾ? ಬೇಡ ಇಂಥ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮುಚ್ಕೊಂಡು ನಿಮ್ಮನೆ ಕೆಲಸ ನಿಮ್ಮನೆ ಸಂಸಾರ ನೀನು ನೋಡ್ಕೊತೀವಿ, ನಿನ್ನ ಹೆಂಡ್ರು ನೋಡ್ಕೊತಾಳೋ, ನಿನ್ನ ಮಕ್ಕಳು ನೋಡ್ಕೊತಾವ, ನಿನ್ನ ಗಂಡ ನೋಡ್ಕೊತಾನೋ, ನೀವು ನೋಡ್ಕೊಳ್ರಿ. ಬೇರೆಯವ್ರ ಸಂಸಾರದಲ್ಲಿ ಕಡ್ಡಿ ಅಲ್ಲಾಡ್ಸೋದು ಬಿಡ್ರಿ.